ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ನೆನ್ನೆ ದಿನ ಕಾಡಾನೆ ಒಂದು ನಮ್ಮ ಬಾಳಲೆ ಸಮೀಪ ಇದೇ ಮೊದಲ ಬಾರಿಗೆ ದಾರಿ ತಪ್ಪಿ ಬಂದಿದೆ. ಇದನ್ನು ಕಂಡ ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿದರು. ಒಂದು ಆನೆ ದೈತ್ಯವಾದ ಗಂಡಾನೆ ಮತ್ತು ಅರಣ್ಯ ಸಿಬ್ಬಂದಿಗಳೆಲ್ಲ ಬಂದು ಸೇರಿ ಅದನ್ನು ಮರಳಿ ಕಾಡಿಗೆ ಓಡಿಸುವಂಥ ಪ್ರಯತ್ನ ಮಾಡಿದರು. ಈ ತಂಡದಲ್ಲಿ ನಮ್ಮ ಮತ್ತಿಗೂಡಿನ RF ಅವರಾದಂಥ ದೇವರಾಜ್ ಅವರು, ETF ಸಿಬ್ಬಂದಿಗಳು, RRT ತಂಡ ಇವರೆಲ್ಲ ಸೇರಿ ಈ ಆನೆಯನ್ನು ಕಾಡಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಈ ಬೇಸಿಗೆಯಲ್ಲಿ ಇದೇ ಥರ ಮುಂದುವರೆದರೆ ಭಾರಿ ಕಷ್ಟ ಇದೆ. ನೀರಿನ ದಾಹ, ಮಳೆನೂ ಸರಿಯಾಗಿ ಬರ್ತಾ ಇಲ್ಲ, ಭಾರಿ ಕಷ್ಟ ಇದೆ ಪ್ರಾಣಿಗಳಿಗೆಲ್ಲ. ಮುಂದಿನ ದಿನಗಳಲ್ಲಿ ಮೇವಿನ ಕೊರತೆ ಎದ್ದು ಕಾಣುತ್ತಾ ಇದೆ. ಈಗಾಗಲೇ ಆನೆಗಳೆಲ್ಲ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದಾವೆ. ಈ ಬೇಸಿಗೆ ಅಂತೂ ಅರಣ್ಯ ಇಲಾಖೆಗೆ ಹರಸಾಹಸದ ಕೆಲಸಗಳಾಗಿರ್ತವೆ. ಒಂದು ಕಡೆ ಕಾಡಿಗೆ ಬೆಂಕಿ, ಅದನ್ನು ನೋಡ್ಕೋಬೇಕು. ಈ ಆನೆಗಳೆಲ್ಲ ನೀರು ಸಿಗದಿದ್ದಾಗ ಭಾರೀ ಕಷ್ಟ ಇದೆ. ಅವನ್ನೆಲ್ಲ ಹೇಗೆ ಸಮಜಾಯಿಸಿ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಕಷ್ಟ ಇದೆ. ಏನು ಆನೆಗಳು ಹಗಲೊತ್ತು ಹಾಸನ ಭಾಗದಲ್ಲಿ ಏನು ಸುತ್ತಾಡ್ತಿದ್ವು ಅದೇ ರೀತಿ ಈಗ ನಮ್ಮ ಕೊಡಗಿನಲ್ಲಿ ಸುತ್ತಾಡ್ತಿದ್ದಾವೆ. ಈ ಥರದ ಬೆಳವಣಿಗೆ ಎಲ್ಲ ಆದರೆ ಕಷ್ಟ. ಒಮ್ಮೆಯೂ ಆನೆ ಬರದಂಥ ಜಾಗಕ್ಕೆಲ್ಲ ಆನೆಗಳು ಬಂದರೆ ಹಗಲು ರಾತ್ರಿ, ಇದು ಬೆಳಿಗ್ಗೆ ಒಂದು 7:30 8 ಗಂಟೆಗೆ ಶಾಲೆ ಮಕ್ಕಳು ಹೋಗುವಂಥ ಸಮಯದಲ್ಲೇ ದಾಟಿದೆ ನೋಡಿ. ಇದೆಲ್ಲ ಇಂಟೀರಿಯರ್ ರೋಡ್, ಯಾರಿಗೆ ಗೊತ್ತಾಗುತ್ತೆ? ಸುಮ್ಮನೆ ಕಾಫಿ ಮರದ ಇಲ್ಲ ಯಾವುದಾದ್ರು ದೊಡ್ಡ ಮರದ ಸೈಡಲ್ಲಿ ನಿಂತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ತುಂಬ ಕಷ್ಟ ಈ ರೀತಿ ಮುಂದುವರೆದರೆ. ಹಾಸನ ಭಾಗದ ಬೇಲೂರು, ಈ ಆಲೂರು, ಈ ಥರದಲ್ಲಿ ಈಗ ನಮ್ಮ ಕೊಡಗಿನ ಕೋನಗಟ್ಟೆ, ದೇವರಾಪುರ, ದೇವಮಚ್ಚಿ, ಬಾಳಾಜಿ, ಮಾಯಮುಡಿ, ಮರ್ಕೆಬೀಡು, ಕಲ್ತೋಡು, ಒಂಟಿಯಂಗಡಿ ಈ ಭಾಗದಲ್ಲಿ ಇದೆಲ್ಲ ಹೀಗೇನೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಕಡಿವಾಣದಿದ್ದಾರೆ. ಭಾರಿ ಕಷ್ಟವೂ ಇದೆ. ಇತ್ತೀಚೆಗೆ 2 ಆನೆಗಳಿಗೆ ರೇರೆ ಕಲರನ್ನು ಹಾಕಿದರು. ಅದರಲ್ಲಿ ಒಂದು ಗಂಡಾನೆಗೆ ಧರ್ಮ ಅಂತ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ಹೆಣ್ಣಾನೆಗೆ ಕಾಳಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಹೆಸರಿಡೋದಲ್ಲ, ನೋಡ್ಕೋಬೇಕಾಗೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ.